ಬನ್ನಿ ಸ್ನೇಹಿತರೆ, ನರೇಂದ್ರ ಮೋದಿಗೆ ಯಾಕೆ ಓಟ್ ಹಾಕಬೇಕು ಅನ್ನೋದ್ರಲ್ಲಿ ಎರಡನೇ ಎಪಿಸೋಡ್. ಕಳೆದ 10 ವರ್ಷದಲ್ಲಿ ಏನು ಮಾಡಿದ್ದಾರೆ ನರೇಂದ್ರ ಮೋದಿಯವರು, ಮುಂದಿನ 5 ವರ್ಷದಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಅತ್ತೆದನ್ನು ಅಳಿಯ ದಾನ ಮಾಡ್ದ ಅಂತ ಪಾಪ ಬಡ ಜನಗಳು 1 ಮನೆನೇ 2 ಮನೆ ಮಾಡ್ಕೊಂಡಿರ್ತಾರೆ, ಅದನ್ನು ಕಿತ್ತು ಸಾಬ್ರು ಕೊಡ್ತಾರಂತೆ. ಅದೇನೋ ಮಾಂಗಲ್ಯ ಮನೆ ಸರ್ವೆ ಮಾಡ್ತಾರಂತೆ, ಯಾರ ಹತ್ರ ಎಷ್ಟು ದುಡ್ಡಿದೆ ಅಂತ. ಅದನ್ನೆಲ್ಲ ಮುಸಲ್ಮಾನರಿಗೆ ಹಂಚ್ತಾರಂತೆ. ಯಾಕೆಂದರೆ ಹಿಂದೂಗಳು 1 ಅಥವಾ 2 ಮಕ್ಕಳು ಮಾಡಿಬಿಟ್ಟು ಆಪ್ರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಹಿಂದೂಗಳ ಜನಸಂಖ್ಯೆ ಸ್ಟಾಪ್ ಆಗಿಬಿಟ್ಟಿದೆ. ಮುಸಲ್ಮಾನರಿಗೆ ಹಂಗಿಲ್ಲ, 4 ಮದುವೆ ಆಗ್ಬೋದು, ಕಾನೂನು ಅವಕಾಶ ಇದೆ. ಮತ್ತು ಎಲ್ರಿಗೂ 2-3 ಮಕ್ಕಳು ಅಂದರೆ 20 ಮಕ್ಕಳು ತನಕ ಆಗ್ಬಿಡುತ್ತೆ. ಅವ್ರಿಗೆ ಹಂಚ್ತಾರಂತೆ ಆಸ್ತಿನ. ಇಂಥ ವಾತಾವರಣ ಇದಾಗಬಾರ್ದು. ನಮ್ಮ ಕಾಲನ್ನು ನಾವೇ ಕಟ್ ಮಾಡ್ಕೊಂಡಂಗೆ, ಕುಡುಗೋಲು ಕಟ್ ಮಾಡ್ಕೊಂಡಂಗೆ. ಇದು ಗೊತ್ತಾಗ್ತಿಲ್ವ ನಮಗೆ? ಕಾನೂನು ಈ ಥರ ತಂದರೆ ಯಾರಿಗ ಮೋಸ ಆಗುತ್ತೆ, ಯಾರಿಗೆ ಅನ್ಯಾಯ ಆಗುತ್ತೆ, ಯಾರು ದೌರ್ಜನ್ಯಕ್ಕೊಳಗಾಗ್ತಾರೆ? ನಮ್ಮ ಉದ್ಧಾರ ನಾವು ನೋಡ್ಕೋಬೇಕ್ರಿ. ಬನ್ನಿ, ನಾವ್ಯಾರು ಮಚ್ಚು ಕುಡುಗೋಲು ತಗೊಂಡು ಯುದ್ಧ ಮಾಡೋದು ಬೇಕಿಲ್ಲ, ಕುದುರೆ ಮೇಲೆ ಹೋಗಿ ಯುದ್ಧ ಮಾಡೋದು ಬೇಕಿಲ್ಲ, ಗನ್ ತಗೊಂಡು ಹೋಗಿ ಯುದ್ಧ ಮಾಡೋದು ಬೇಕಿಲ್ಲ. 2024 ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ನಮ್ಮ ರಾಜ್ಯದ ದಿಕ್ಕನ್ನು ಬದಲಾಯಿಸಿದೆ ನಾಗರಿಕತೆ ಯುದ್ಧ. ಇಲ್ಲೇನು ಅಂತಂದರೆ ನಾವು ವಿವೇಚನೆಯಿಂದ ಯೋಚನೆ ಮಾಡಿ ಓಟ್ ಹಾಕೋಣ. ಓಟು ನರೇಂದ್ರ ಮೋದಿಯವರಿಗೆ ಹಾಕೋಣ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಏನು ಅಂತಂದರೆ ಬನ್ನಿ, ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಮಧ್ಯಮ ವರ್ಗದವರಿಗೆ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಏನು ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲೇಬೇಕಾಗತ್ತೆ. ಮಧ್ಯಮ ವರ್ಗದವರು ಮತ್ತು ಕೆಳ ಮಧ್ಯಮ ವರ್ಗದವರಿಗೆ 8 ಕೋಟಿಗಿಂತ ಹೆಚ್ಚು ಜನಕ್ಕೆ ಮನೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ. ನೋಡಿ, ಇದು ವರ್ಲ್ಡ್ ರೆಕಾರ್ಡ್, ಇದು ಗಿನ್ನಿಸ್ ರೆಕಾರ್ಡ್ ಅಲ್ಲ, ವರ್ಲ್ಡ್ ರೆಕಾರ್ಡ್ ಇದು. ಮತ್ತು ಈ ಕಡೆ ಬಂದರೆ ಮುಂದಿನ 5 ವರ್ಷಗಳಲ್ಲಿ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿ. ಕರ್ನಾಟಕದಲ್ಲಿ ಉಚಿತ ವಿದ್ಯುತ್ 200 ಯೂನಿಟ್ ಎಲ್ಲರಿಗೂ ಮಾಡ್ಬೋದು ಅಂತ. ಏನಾಗುತ್ತೆ, ವಿದ್ಯುತ್ತು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯನೇ ಇಲ್ಲ. ಕೇಂದ್ರ ಸರ್ಕಾರ ಮಾಡುತ್ತೆ, ಮಹಾರಾಷ್ಟ್ರ ಮಾಡುತ್ತೆ, ಬೇರೆ ಬೇರೆ ಸರ್ಕಾರಗಳು ಮಾಡುತ್ತೆ. ಅಲ್ಲಿಂದ ಅವ್ರು ದುಡ್ಡು ಕೊಟ್ಟು ತಗೋತಾರೆ. ಅದನ್ನು ಅಳಿಯ ದಾನ ಮಾಡೋದು 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಅನೌನ್ಸ್ ಮಾಡಿಬಿಟ್ರು. ಈಗೇನಾಗಿದೆ, ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಮಗೆ ವಿದ್ಯುತ್ ಕೊಡ್ತಾ ಇಲ್ಲ. ಟೆಂಪ್ರೇಚರ್ ಜಾಸ್ತಿ ಆಗಿದೆ, ಹಗಲೊತ್ತಲ್ಲೇ ನರಕ ತೋರಿಸ್ತಾ ಇದ್ದಾರೆ. ನಮಗೆ ನುಡಿದಂತೆ ನಡೆದಿದ್ದೇವೆ ಅಂತ ಗಾಯದ ಮೇಲೆ ಉಪ್ಪು ಹಾಕಿದಂಗೆ ಮಾಡ್ತಾ ಇದ್ದಾರೆ. ಬನ್ನಿ, ಇದೆಲ್ಲ ಅಲ್ಲ. ನರೇಂದ್ರ ಮೋದಿಯವರು ಮುಂದಿನ 5 ವರ್ಷಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ತೀವಿ. ಈಗ ಕಳೆದ 10 ವರ್ಷದಲ್ಲಿ 8 ಕೋಟಿ ಮನೆಗಿಂತ ಹೆಚ್ಚು ಮನೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಇದು ಗಮನ ಇಟ್ಕೋಬೇಕಾಗಿರೋ ಅಂಶ. ಮುಂದಿನ 5 ವರ್ಷಗಳಲ್ಲಿ ಬನ್ನಿ, 30-40 ಮನೆ ಇರ್ಬೋದು, 40-60 ಮನೆ ಇರ್ಬೋದು, 20-30 ಸೈಟಲ್ಲಿ ಮನೆ ಇರ್ಬೋದು. ಮನೆಗಳ ಮೇಲೆ RCC ಹಾಕ್ತೀವಿ, ಅದ್ರ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನ ಹಾಕ್ತೀವಿ. ಸೌರ ವಿದ್ಯುತ್ ಘರ್ ಅಂದ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ತನ್ನ ನಾವೇ ಪ್ರೊಡ್ಯೂಸ್ ಮಾಡ್ಕೋತೀವಿ. ಸಮ್ಮರ್ ಡೇಸಲ್ಲಿ ವಿದ್ಯುತ್ತಿನ ಇದು ಬಹಳ ಅನಿವಾರ್ಯತೆ ಬರುತ್ತೆ. ಯಾಕೆ ಅಂತಂದರೆ 40-42 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ತಾ ಇದೆ. ನಾವೆಲ್ಲರೂ ಸಹ ತಣ್ಣಗಿರಬೇಕು ಅಂತಂದರೆ ಉಚಿತ ವಿದ್ಯುತ್ ಕೊಡಬೇಕಾಗತ್ತೆ. ಉಚಿತ ವಿದ್ಯುತ್ ಕೊಡಬೇಕು ಅಂದರೆ ನಾವು ಮನೆಗಳ ಮೇಲೆ ಸೋಲಾರ್ ಪ್ಯಾನಲ್ ಹಾಕಬೇಕು. ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ನೋಡಿ, ನಮ್ಮ ಮನೆಗೆ ಬೇಕಾದ ವಿದ್ಯುತ್ತು, ಒಂದು ಸಾಮಾನ್ಯ ಕುಟುಂಬಕ್ಕೆ ವಿದ್ಯುತ್ ಎಷ್ಟು ಮಟ್ಟಿಗೆ ಬೇಕು, ಸುಮಾರು 150-200 ಯೂನಿಟ್ ಬೇಕು. ಅದಕ್ಕಿಂತ ಜಾಸ್ತಿ ವಿದ್ಯುತ್ತನ್ನ ಪ್ರೊಡ್ಯೂಸ್ ಮಾಡ್ತೀವಿ. 30-40 ಮನೆ ಇದ್ದರೆ ಆ ಥರ ಪ್ರೊಡ್ಯೂಸ್ ಮಾಡಿದ ವಿದ್ಯುತ್ತನ್ನು ಸರ್ಕಾರಗಳೇ ಪರ್ಚೇಸ್ ಮಾಡ್ತವೆ. ಅದೇನಾಗುತ್ತೆ, ನಮ್ಮ ವಿದ್ಯುತ್ತು ಫ್ರೀ ಆಗುತ್ತೆ. ನಾವು ಏನು ವಿದ್ಯುತ್ ಮಾಡ್ತೀವಿ ಫ್ರೀ ಮಾಡ್ತೀವಿ. ನಮಗೆ ಗೊತ್ತಿಲ್ಲದಂಗೆ ಮನೆಯಲ್ಲೇ ಕೂತ್ಕೊಂಡು ನಾವು ಉದ್ಯೋಗ ನಿರ್ಮಾಣ ಮಾಡ್ತಿರ್ತೀವಿ, ದೇಶದ ಆದಾಯನ ಹೆಚ್ಚು ಮಾಡ್ತಿರ್ತೀವಿ. ಇಂಥ ಸ್ಕೀಮನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವ್ರನ್ನ ನಾವು ಬೆಂಬಲಿಸ್ಬೇಕಲ್ವಾ? ಸುಮ್ಮನೆ ಫ್ರೀ ಕೊಡ್ತಾರೆ ಅಂತಂದರೆ ಅದನ್ನು ಅಳಿಯ ದಾನ ಮಾಡೋದು. ಭಿಕ್ಷೆ ತೊಗೊಂಡು ಎಲ್ಲಿವರೆಗೂ ನೀವು ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯ? ನಾಳೆ ಇಮ್ರಾನ್ ಖಾನ್ ಬಂದು 10 kg ಅಕ್ಕಿ ಕೊಡ್ತಾರೆ, ಅವನ್ನ ಕರ್ಕೊಂಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ಬಿಡ್ತೀವಿ. ಅಂಥ ಜನಗಳು 70% ಇದ್ದಾರೆ ನಮ್ಮಲ್ಲಿ. ಇದಲ್ಲ ರೀ ದೇಶ ಕಟ್ಟೋ ವಿಧಾನ. ಇದು ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಇದಲ್ಲ ರೀ ದೇಶ ಕಟ್ಟೋ ವಿಧಾನ. ದೇಶ ಕಟ್ಟೋ ವಿಧಾನ ಅಂತಂದರೆ ಯಾರ್ಯಾರು ಉದ್ಯೋಗ ಓದಿದ್ದಾರೆ ಅವರಿಗೆ ಸಮರ್ಥವಾಗಿರ್ತಕ್ಕಂಥ, ಸೂಕ್ತವಾಗಿರ್ತಕ್ಕಂಥ ಉದ್ಯೋಗ ನಿರ್ಮಾಣ ಮಾಡೋದಕ್ಕೆ, ಉದ್ಯೋಗ ಕಲ್ಪಿಸ್ಕೊಡೋದಕ್ಕೆ ಸೂಕ್ತವಾದ ವಾತಾವರಣ ಸೃಷ್ಟಿ ಮಾಡಿ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.